ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡ್ಕೊಂಡಿದ್ದೀರಾ ಅಂತ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು 2 ಡೇಸ್ದು ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ. ಯಾಕಂದರೆ ಮಧ್ಯದಲ್ಲಿ ಅರ್ಧ ನಿಲ್ಲಿಸ್ಬಿಟ್ಟಿದೆ ಕೆಲಸ ಜಾಸ್ತಿ ಅಂತ. ಏನು ಕಾರಣ, ಕೆಲಸ ಯಾಕೆ ಜಾಸ್ತಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಒಂದು ಸಿಂಪಲ್ ಆಗಿರೋ ಒಂದು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಇದರ ಜೊತೆಗೆ ನೀವು ಯಾವುದೇ ಥರ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಒಂದು ರೈಸ್ ಬಾತ್ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ನಾರ್ಮಲಾಗಿ ಪಲಾವ್ ಐಟಮ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಬೇಕು ಅಂದರೆ ಇದಕ್ಕೆ ಸೋಯಾಬೀನ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನೇನೂ ಹಾಕಿಲ್ಲ, ಬರೀ ಪ್ಲೈನಾಗಿ ಮಾಡಿದ್ದೀನಿ. ಪ್ಲೈನ್ ಕುಷ್ಕ ಅಂತಾರಲ್ಲ ಆ ಥರ ಇರುತ್ತೆ. ಇದಕ್ಕೆ ಒಂದು 4-5 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೊಜ್ಜು ರೀತಿ ಆಗಬೇಕು. ಅದಕ್ಕೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಖಾರಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇಷ್ಟೇ 3 ಐಟಮ್ ಅಷ್ಟೇ ಸ್ಪೈಸಸ್ಸು. ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲಾಗಿ ಎಲ್ಲರೂ ಮೊಸರು ಹಾಕ್ಕೊಳ್ತಾರೆ. ಇವತ್ತು ನಾನು ಹಾಲು ಹಾಕ್ಕೊಂಡು ಈ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಾಲು ಮತ್ತು ಈ ಗೊಜ್ಜು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ಗಸಗಸೆ ಎಲ್ಲ ಖಾಲಿಯಾಗಿತ್ತು, ಅರ್ಧ ಆಗಿತ್ತು, ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಏನಾನ ಐಟಮ್ಗಳು ಖಾಲಿ ಆಗ್ತಾ ಇದ್ದಂಗೆ ಅದು ಬಾಕ್ಸ್ಗಳಲ್ಲಿ ಇರುತ್ತಲ್ಲ ಫ್ರಿಡ್ಜಲ್ಲಿ ಇರೋದೆಲ್ಲ ತೊಳ್ಕೊಂಬಿಡ್ತೀನಿ. ತೊಳೆದು ಆಮೇಲೆ ಹಾಗೆಯೇ ಕ್ಲೀನಾಗಿ ಒರೆಸ್ಕೊಳ್ತೀನಿ. ಡೀಪ್ ಕ್ಲೀನಿಂಗ್ ಅವಾಗವಾಗ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಈ ಥರ ಖಾಲಿ ಆಗಿದ ತಕ್ಷಣ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆವಾಗವಾಗ ವಾರಕ್ಕೆ ಒಂದು 3 ಸಲ ಫ್ರಿಡ್ಜ್ ಒರೆಸ್ಕೊಂಡ್ಬಿಟ್ರೆ ಎಷ್ಟು ನೀಟಾಗಿರುತ್ತೆ ಗೊತ್ತಾ. ಬೇಡದೇ ಇರೋದೆಲ್ಲ ತೆಗೆದು ಬಿಸಾಕಿ ಬೇಕಾಗಿರೋದೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಫ್ರಿಡ್ಜು. ಯಾವಾಗಲೂ ಕ್ಲೀನ್ ಮಾಡಲೇಬೇಕು ಅನ್ನೋ ರಿಸ್ಕ್ ಇರಲ್ಲ. ಈಗ ಆ ಕಡೆ ಗೊಜ್ಜು ಕ್ಲೀನಾಗಿ ಮಿಕ್ಸ್ ಆಗೋಷ್ಟರಲ್ಲಿ ಈ ಕಡೆ ನಾನು ಫ್ರಿಡ್ಜ್ನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರೈಸ್ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಬರೆಸ್ಕೊಂಡ್ರೆ ಆಯಿತು. ಸೂಪರಾಗಿರೋ ವೆಜ್ ಕುಷ್ಕ ರೆಡಿ ಆಗುತ್ತೆ. ತರಕಾರಿನೇ ಇಲ್ಲ, ಪ್ಲೈನ್ ಕುಷ್ಕ ಅಂತಲೇ ಅಂದ್ಕೊಬೋದು. ಈ ಕಡೆ ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಈ ಕಡೆ ಹಾಲು ಮತ್ತು ಮೊಸರನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇಷ್ಟೊಂದು ಯಾಕೆ ಅಂದ್ಕೊಬೋದು, ಇವತ್ತಿಂದ ಒಬ್ಬರು ನಮ್ಮ ಮನೆಗೆ ಪರ್ಮನೆಂಟ್ ಆಗಿರೋದಕ್ಕೆ ಬರ್ತಾ ಇದ್ದಾರೆ. ಅದು ಯಾರು ಅಂದರೆ ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಅವ್ರು ಸಪ್ರೇಟಾಗಿದ್ದರು, ಇವಾಗ ಜೊತೆಯಲ್ಲಿ ಇರೋದಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಹಾಲು ಮೊಸರು ಎಲ್ಲ ತಂದು ಇಟ್ಕೊಂಡಿರೋದು ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದಿದ್ದಾರೆ. ಹಾಗೆಯೇ ಇನ್ನು ಮಧ್ಯಾಹ್ನಕ್ಕೆ ಅವ್ರ ಮನೇಲಿರೋ ಐಟಮ್ಸ್ ಎಲ್ಲ ಸ್ವಲ್ಪ ತರ್ತಾ ಇದ್ದಾರೆ. ಇವತ್ತು ಇಲ್ಲೇ ಶಿಫ್ಟ್ ಆಗ್ತಾರಲ್ಲ ಅದಕ್ಕೋಸ್ಕರ. ಇನ್ನು ಅದಕ್ಕಿಂತ ಮುಂಚೆ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲವೊಂದು ಐಟಮ್ ಬಂದರೆ ಎತ್ತಿಟ್ಕೊಳ್ಬೋದಾಗುತ್ತೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಕೆಲಸ ಮುಗಿಯೋದು, ಅಷ್ಟು ಕೆಲಸಗಳಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ತಿಂಡಿ ಮತ್ತು ಅಡುಗೆ ಮುಗಿಸ್ಕೊಂಡ್ಬಿಡ್ಬೇಕು. ಮೇನ್ ಅಂದರೆ ಅದೇನೆ, ಯಾವಾಗ್ಲೂ ತಿಂಡಿ ಮತ್ತು ಅಡುಗೆ ಮುಗಿಸ್ಕೊಂಡ್ಬಿಟ್ರೆ ಮಾತ್ರ ಯಾವ ಕೆಲಸ ಬೇರೆ ಬಂದ್ರೂ ಮಾಡ್ಕೊಬೋದು. ಈಗ ನೋಡಿ ಪ್ಲೈನ್ ಕುಷ್ಕ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಒಂದ್ಸಲಿ ಟ್ರೈ ಮಾಡಿ. ಬೆಳಗಿನ ಜಾವ ಏನಾನ ಅರ್ಜೆಂಟಾಗಿ ಮಾಡಬೇಕು ಅಂದರೆ, ಇಲ್ಲ ನೈಟ್ ಡಿನ್ನರ್ ಏನಾನ ಅರ್ಜೆಂಟ್ ಮಾಡಬೇಕು ಅಂದ್ರೂ ಮಾಡ್ಕೊಳ್ಬೋದು. ಒಂದು ಮೊಟ್ಟೆ ಬೇಯಿಸ್ಕೊಂಡ್ರು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ತಿಂಡಿ ಎಲ್ಲ ನನಗೆ ಅಷ್ಟು ತಿನ್ನಬೇಕು ಅನ್ನಿಸ್ಲಿಲ್ಲ. ಇವತ್ತು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಪಲ್ಗಳಂತೂ ಎಷ್ಟು ಇದೆಯೋ ಮನೆಯಲ್ಲಿ, ಅದಕ್ಕೇ ಎಲ್ಲನೂ ಹಾಕ್ಕೊಂಡು ಜ್ಯೂಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಜ್ಯೂಸ್ ಅಂದರೆ ಪೂರ್ತಿ ಗ್ರೈಂಡ್ ಆಗಿರಬಾರ್ದು, ಬಾಯಿಗೆ ಸಿಗಬೇಕು ಹಣ್ಣುಗಳೆಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಣ್ಣುಗಳೆಲ್ಲ ಹಂಗಂಗೆ ಫುಲ್ಲು ನುಣ್ಣಗಾಗೋಕ್ಕೆ ಇಡಲ್ಲ. ಜ್ಯೂಸಲ್ಲಿ ಸ್ವಲ್ಪನೇ ಹಣ್ಣು ಬಾಯಿಗೆ ಸಿಗೋ ಥರ ಇಟ್ಕೊಳ್ತೀನಿ. ಇದಾದಮೇಲೆ ಇನ್ನು ನೆಕ್ಸ್ಟ್ ಡೇಗೆ ದೋಸೆ ಏನಾನ ಮಾಡೋಣ ಅಂದ್ಬಿಟ್ಟು ದೋಸೆಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗೋಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗ್ತಾಯಿದೆ. ತಿಂಡಿ ಮಾಡಿ ಹುಡುಗರನ್ನ ಕಳಿಸ್ಬಿಟ್ಟಿದ್ದಾಯಿತು. ಇನ್ನು ಪಾತ್ರೆ ಎಲ್ಲ ಇತ್ತು, ಇದೆಲ್ಲ
ಎಲ್ಲ ತೊಳೆದ್ಬಿಟ್ಟು ದೋಸೆಗೆ ಇಡ್ಲಿಗೋ ಯಾವುದಕ್ಕನ ಹಾಕೋಣ ಅಂತ ಅಂದ್ಬಿಟ್ಟು ನೆನೆಸಿದ್ದೀನಿ. ನಾನು ದೋಸೆಗೆ ಸಪ್ರೇಟು ಇಡ್ಲಿಗೆ ಸಪ್ರೇಟ್ ಆ ಥರ ಇಲ್ಲ, ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಡೇ ಯಾವ್ದು ಮಾಡಬೇಕು ಅನಿಸುತ್ತೋ ಆ ಥರ ಅದನ್ನ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಮೇನ್ ಟಾಸ್ಕ್ ಇರೋದು ಅಂದರೆ ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು. ಇದೆಲ್ಲ ಮಾಡಿಕೊಂಡು ಇನ್ನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು. ಟೈಮ್ ಬೇರೆ 11 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನು 12 ಗಂಟೆ ಒಳಗಡೆ ದೀಪ ಹಚ್ಚೋಕ್ಕಂತೂ ಆಗಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇದೆ. ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಹಾಗೆಯೇ ಸಂಜೆ ಮೇಲೆ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಈಗ ಮೊದಲು ಇದನ್ನೆಲ್ಲ ಮುಗಿಸ್ಕೊಂಡು ದೋಸೆಗೂ ಕೂಡ ನೆನೆ ಹಾಕ್ಬಿಟ್ಟು ಈ ಕಡೆ ನೋಡಿ ಐಟಮ್ ಕೂಡ ಬಂತು ಅವ್ರ ಮನೆಯಿಂದ. ಎಷ್ಟು ಐಟಮ್ ಅಂದರೆ ಅಷ್ಟಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ನನ್ನ ಹಸ್ಬೆಂಡು ಮನೇಲಿ ಸ್ವಲ್ಪ ಬೇಡದೇ ಇರೋದನ್ನೆಲ್ಲ ತೆಗೆದುಬಿಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಐಟಮೂ ಯೂಸ್ ಮಾಡಲ್ವಲ್ಲ, ಯಾವಾಗಲೂ ಯೂಸ್ ಮಾಡೋದು. ಈಗಂತೂ ಫಂಕ್ಷನ್ಗಳ ಟೈಮಲ್ಲಿ ಮನೇಲಿ ಅಡುಗೆನೇ ಮಾಡೋಕ್ಕೋಗಲ್ಲ. ಯಾಕಂದರೆ ಈಗ ಏನಾನ ಬೇಕು ಸಡನ್ನಾಗಿ ಅಡುಗೆಗಳು ಮಾಡಲೇಬೇಕು ಅನ್ನೋದೇನಿಲ್ಲ. ಕ್ಯಾಟ್ರಿಂಗೆಲ್ಲ ಒಪ್ಪಿಸ್ಬಿಟ್ರೆ ಆಯಿತು, ಇಮಿಡಿಯೇಟಾಗಿ ಒನ್ ಡೇ ಅಲ್ಲಿ ಎಲ್ಲ ತಂದು ಕೊಡ್ತಾರೆ. ಅದಕ್ಕೋಸ್ಕರನೇ ಚಿಕ್ಕದಾಗೆ ಮಾಡ್ಕೊಳ್ಳೋಣ ಮನೇಲಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಪಕ್ಷ ಟೈಮಲ್ಲಿ ಮಾತ್ರ ಮನೇಲಿ ಮಾಡೋದಲ್ವ. ಕೆಲವೊಂದು ಹಬ್ಬದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ. ಇನ್ನು ದೊಡ್ಡ ಫಂಕ್ಷನ್ ಅಂದರೆ ಕ್ಯಾಟ್ರಿಂಗ್ ಒಪ್ಸೋದೇ ಬೆಟರು. ಈ ಥರ ಎಲ್ಲ ಅಂದ್ಕೊಂಡು ಎಲ್ಲ ಐಟಮು ತೆಗಿತಾ ಇದ್ದೀವಿ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು. ಅದಾದಮೇಲೆ ಸಾಂಬಾರು ಕೂಡ ಮಾಡಿಕೊಂಡೆ. ಇನ್ನು ಐಟಮ್ ಎಲ್ಲ ತರ್ತಾ ಇದ್ರಲ್ಲ ಅದ್ರ ಜೊತೆಗೆ ತಂದು ಕೊಡ್ತಾಯಿದ್ರು. ಪಾಪ ಬಿಸಿಲು ಮಾತ್ರ ಜಾಸ್ತಿ ಇರೋದಕ್ಕೆ ಮಜ್ಜಿಗೆ ಮಾಡಿ ಎಲ್ಲರಿಗೂ ಕೊಟ್ಟು, ಇನ್ನು ಮನೆ ನೋಡಿದ್ರಲ್ಲಿ ಆಗಲೇ ಹಿಂಗಿತ್ತು, ಇವಾಗ ನೋಡಿ ಹಿಂಗಾಗಿದೆ. ಸಂಜೆ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ಇನ್ನು ದೀಪ ಹಚ್ಚೋದೆಲ್ಲ ತೋರ್ಸೋಕ್ಕೆ ಆಗಿಲ್ಲ. 2000 years later. ಓಕೆ, ಇದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ಅಂತೂ ಸಾಕಾಗೋಗ್ಬಿಟ್ಟಿತ್ತು. ರಾತ್ರಿ ಮಲ್ಗೋದೆ ಲೇಟಾಗೋಗ್ಬಿಟ್ಟಿತ್ತು. ಅದಲ್ದಿರನೇ ಡೆಸ್ಟ್ ಜಾಸ್ತಿ ಇರೋದಕ್ಕೆ ಡೆಸ್ಟ್ ಅಲರ್ಜಿ ಥರ ಆಗಿಬಿಟ್ಟು ನೈಟ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬಂದಿದ್ದಾಯಿತು. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾನೆ ಇತ್ತು. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆಗೇ ಬೇಗನೆ ದೋಸೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ಇನ್ನು ಸಾಂಬಾರು ಕೂಡ ಇದೆ, ಸ್ವಲ್ಪ ಬೇಳೆ ಸಾರೆಲ್ಲ ನೆನ್ನೆ ಮಾಡಿದ್ನಲ್ಲ ಅದೇ ಎತ್ತಿಟ್ಟಿದ್ದೆ. ಯಾಕಂದರೆ ಜಾಸ್ತಿ ಯಾರೂ ಊಟ ಮಾಡಲಿಕ್ಕಾಗಿಲ್ಲ, ಅದಕ್ಕೋಸ್ಕರ. ಇನ್ನು ಬೇಳೆ ಸಾರು, ಆ ಥರ ಬೇಳೆ ಸಾರು ದೋಸೆಗೆ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿರುತ್ತೆ. ಅದೂ ಇದೆ. ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಸಾಕು ಇನ್ನು ಬಾಕ್ಸ್ಗೆ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ದೋಸೆ ಹಿಟ್ಟನ್ನ ಎತ್ತಿಟ್ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ದಿನಕ್ಕೆ ಇಲ್ಲ ಯಾವಾಗನ ಪಡ್ಡು ಅಥವಾ ಇಡ್ಲಿ ಯಾವುದನ್ನ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು. ಇನ್ನು ಗಂಟ್ಲು ನೋವ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಬೇಗ ಕುಡ್ಕೊಂಡು ಹಾಗೆಯೇ ಇನ್ನು ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ, ಕೆಲಸ ಜಾಸ್ತಿ ಇರೋದ್ರಿಂದ. ಇನ್ನು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪನೇ ಆಲೂಗಡ್ಡೆ ಇದ್ದಿದ್ದು, ಅದೂ ನೋಡ್ಕೊಂಡಿರಲಿಲ್ಲ ನಾನು. ಆಲೂಗಡ್ಡೆ ಜಾಸ್ತಿ ಇದೆ ಅಂದ್ಕೊಂಡು ನೋಡಿದ್ರೆ ಒಂದು 3-4 ಇತ್ತು ಅಷ್ಟೇ, ಸಾಲ್ತಾನೆ ಇರಲಿಲ್ಲ. ಸರಿ, ಹುಡುಗರಿಗೆ ಇನ್ನು ಮನೇಲಿರೋರಿಗೆ ಆದರೆ ಸಾಕು, ನಮಗೇನು ಸಾಂಬಾರೆಲ್ಲ ತಿನ್ಕೊಳ್ಬೋದು ಅಂದ್ಬಿಟ್ಟು ಆಲೂಗಡ್ಡೆ ಬೇಯಕ್ಕಿಟ್ಟೆ. ಅಷ್ಟರಲ್ಲಿ ದೋಸೆ ಹಿಟ್ಟೆಲ್ಲ ಇತ್ತಲ್ಲ ಅದನ್ನೆಲ್ಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ.
ಎಲ್ಲ ಕೆಲಸ ಆಗ್ತಾ ಇದೆ ಬೇಗನೆ. ಆಲೂಗಡ್ಡೆ ಪಲ್ಯನೂ ಮಾಡ್ಕೊಂಡಿದ್ದಾಯಿತು. ಇವಾಗ ದೋಸೆಗಳು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಮಾತ್ರ ತುಂಬ ಚೆನ್ನಾಗೇ ಬಂತು. ನಾನು ಅಳತೆ ನೋಡೇ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಎಷ್ಟು ಅಂತಲೇ ಗೊತ್ತಿಲ್ಲ, ಹಾಗೇ ಹಾಕ್ಬಿಟ್ಟಿದ್ದೆ. ನೋಡಿದ್ರೆ ಬರೋದೋ ಬರಲ್ವೋ ಅಂದ್ಕೊಂಡಿದ್ದೆ, ಬಟ್ ಬಂತು ದೋಸೆ ತುಂಬ ಚೆನ್ನಾಗೇ ಬಂತು. ಇನ್ನು ಮಕ್ಕಳಿಗೆಲ್ಲ ದೋಸೆ ಎಲ್ಲ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ಇನ್ನು ಮಾಮೂಲಿಯಾಗಿ ಸ್ವಲ್ಪ ಕೆಲಸಗಳಿದ್ದೇ ಇದೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಬರ್ತಾಯಿತ್ತು ಇವತ್ತು. ಅದನ್ನೆಲ್ಲ ಸರಿಯಾಗಿ ಜೋಡಿಸ್ಕೊಂಡು ಸ್ವಲ್ಪ ಬೇಡದೇ ಇರೋದು ಮತ್ತೆ ಇವತ್ತೆಲ್ಲ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೆ. ಅದಕ್ಕೇನೆ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಲಿಲ್ಲ. ಬರೀ ಇದೇ ಆಯಿತು ಅಂದರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಇನ್ನು ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಕಳಿಸ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಆ ಟೈಮಲ್ಲಿ ನನ್ನ ಮಗ ಚೆನ್ನಾಗಿ ಮಳೆಯಲ್ಲಿ ನೆಂದಿದ್ದಾನೆ. ಇದನ್ನು ನನ್ನ ಮಗಳು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಅಂದ್ಬಿಟ್ಟು ಎದುರಿಸ್ತಾ ಇದ್ದಾಳೆ. ಆದರೂ ಅವನು ಮಳೆಯಲ್ಲಿ ಫುಲ್ಲು ನೆಂದು ಡ್ಯಾನ್ಸ್ ಆಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಇವಾಗಂತೂ ಈ ಮಕ್ಕಳಂತೂ ಮಳೆ ಬಂದರೆ ಸೈಕಲ್ ಸಿಕ್ಕಿರೋದಕ್ಕೇ ಓಡಾಡೋದೇ ಆಗೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಗಳಲ್ಲಿ ಯಾವುದಾದ್ರು ಒಂದು ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ.